ಡೆಂಗು ಜ್ವರದಿಂದ ಬಳಲುತ್ತಿದ್ದ ಪಾವಗಡ ಪಟ್ಟಣದ ಬಾಬೈನಗುಡಿ ಬೀದಿಯ ಹರಿಕುಮಾರ್ ಎಂಬುವರ ಪುತ್ರ ಕರುಣಾಕರ್ ಎನ್ನುವ 7 ವರ್ಷದ ಬಾಲಕನಿಗೆ ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಎಂದು ಪಟ್ಟಣದ ಸುಧಾ ಕ್ಲಿನಿಕ್ ಬಳಿ ಬಾಲಕನ ಕುಟುಂಬಸ್ಥರು ಶವ ಬಿಟ್ಟು ಪ್ರತಿಭಟನೆಯನ್ನ ನಡೆಸಿದರು. ಮೃತ ಬಾಲಕನ ತಂದೆ ಹರಿಕುಮಾರ್ ಮಾತನಾಡಿ, ಸೋಮವಾರದಿಂದ ನಾವು ಪಟ್ಟಣದ ಸುಧಾ ಕ್ಲಿನಿಕ್ನ ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರ ಬಳಿ ಮಗುವಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದು ಡೆಂಗಿ ಜ್ವರ ಎಂದು ಹೇಳಿದರು. ಮಗುವಿನ ದೇಹ ತಣ್ಣಗಾದ ಕೊನೆ ಕ್ಷಣದಲ್ಲಿ ಬೆಂಗಳೂರಿಗೆ ಹೋಗಿ ಎಂದು ತರಾತುರಿಯಿಂದ ಹೇಳಿ ಆಸ್ಪತ್ರೆಯ ಬಾಗಿಲು ಹಾಕಿಕೊಂಡು ಮನೆಗೆ ಹೋಗಿದ್ದಾರೆ ಎಂದು ಆರೋಪಿಸುತ್ತಾ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಗಳವಾರ ಬಂದಿದ ತಕ್ಷಣ ಒಳಗಡೆ ಕರ್ಕೊಂಡ್ರು, ನೋಡ್ಬಿಟ್ಟು ಇನ್ನೊಂದು ಹಾಕೋಣ ಅಂದ್ರು. ತಣ್ಣಗೈತೆ ಸರ್, ತಣ್ಣಿ ಜಾಸ್ತಿ ಐತೆ, ಮನುಷ್ಯ ತಳ್ಳಗಿದ್ದಾನೆ, ಫುಲ್ಲು ಹಂಗಿದ್ದಾನೆ ಅಂದ್ರು. ಹಾಕಿದ್ರು ಅವರು, ಏನು ಪರವಾಗಿಲ್ಲ, ಇದೇನು ಆಗುತ್ತಾ ಅಂತ ಅವರೆಲ್ಲ ಹೇಳಿದ್ರು. ನಮ್ಮ ಓನರು ಇದ್ದ ನೋಡ್ಕೊತ ಇದ್ದ, ಕಳಿಸಿ ಮನೆ ಹತ್ರ ಕಳಿಸೋ ಅಷ್ಟೊತ್ತಿಗೆ ಈ ಕಡೆ ಬಂದು ಹಂಗೆ ಒಳಗಡೆಗೆ ಹೋದ್ರೆ ಮಗು ಅವಾಗಲೇ ಬೆಕ್ಕಲು ತಗೊಂತ ಇದ್ದೆ. ಸರ್ ನೋಡಿ ಸಾ ಅಂದರೆ ಇಮ್ಮಿಡಿಯೇಟ್ಲಿ ಇಲ್ಲಪ್ಪ ಇಲ್ಲಿ ಹೋಗಿ ಇದು ಎಮ್ ಎಸ್ ಅಲ್ಲ MAG ಅವರು MS ಡಾಕ್ಟರ್ ಹತ್ರಕ್ಕೆ ಹೋಗಿ, ಮಕ್ಕಳು ಡಾಕ್ಟರ್ ಹತ್ರಕ್ಕೆ. ಸರ್ ಏನು ನೀವು ಮಾಡ್ರೆ ಅನ್ನೋರು ಅವ್ರ ಹತ್ರ ಕಾರ್ಯಕರ್ತರು ಅವರು ಆಟೋ ನಿಲ್ಸಿದ್ರು ಹೊರಗಡೆ. ನನಗೆ ನಮ್ಮ ಮಗನ ಮುಂಚೆ ಹೇಳಿದ್ರೆ ನನ್ನ ಮಗು ಸರ್, ಮುಂಚೆ ಆಗಿದ್ದಿದ್ರೆ ನನ್ನ ಮಗು ಹೋಗ್ತಾ ಇದ್ದಾರೆ. ನಿನ್ನೆ ಸಾಯಂಕಾಲ ಹೇಳಿದ್ದಾನೆ, ನೀನ್ ಡೆಂಗು ಜ್ವರ ಅಂತಿದೀಯಾ, ಸೋಮವಾರ ಎಲ್ಲ ಹೇಳಿದೀಯಾ, ನಿನ್ ಕೈಯಲ್ಲಿ ಫುಲ್ ಥಂಡಿ ಇದ್ದಾನೆ ಅಂತ ಕೇಳಿದ್ದೀನಿ. ಏನ್ ಪರವಾಗಿಲ್ಲಪ್ಪ, ಚೆನ್ನಾಗಿದ್ದಾನೆ, ಚೆನ್ನಾಗಾಗ್ತಾನೆ ಎಲ್ಲ ಹೇಳಿದ್ದಾರೆ. ಸಾಯಂಕಾಲ ಬಂದ್ಮೇಲೆ ಹೋಗಿ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಸರ್. ನಾವು ಆಗಿದ್ಮೇಲೆ ಕರೆದಿರೋದು ಅಷ್ಟು. ನೈಟು ನಾವು ಅಲ್ಲಿ ಕಳಿಸಿದ ತಕ್ಷಣ ಬಾಗ್ಲು ಹಾಕೊಂಡು ಹೊರಟೋದು. ಈಗ ನೀವು ವರದಿ ಅನಿಲ್ ಯಾದವ್, ಪಾವಗಡ. ಮೀಡಿಯಾ ನೆಟ್ವರ್ಕ್.